ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಮುಂಜಾನೆಯಲ್ಲಿ ಕರ್ತನ ವಚನ ನಿಮ್ಮೆಲ್ಲರನ್ನ ಹೀಗೆ ಬಲಪಡಿಸ್ತಾ ಇದೆ. ಕೀರ್ತನೆ 130ನೇ ಅಧ್ಯಾಯದ 7ನೇ ವಚನದಲ್ಲಿ, ಇಸ್ರಾಯೇಲೇ ಯೆಹೋವನನ್ನು ಮುಂಗಾದಿರು, ಯೆಹೋವನು ಕೃಪಾ ಸಂಪನ್ನನು, ಪೂರ್ಣ ವಿಮೋಚನೆಯು ಆತನಿಂದಲೇ ದೊರಕುವುದು. ಪ್ರಿಯ ದೇವಜನರೇ, ನಮ್ಮ ಜೀವಿತದ ಯಾವುದೇ ಒಂದು ಪರಿಸ್ಥಿತಿಗಳಲ್ಲಿ ನಮಗಿವತ್ತು ಅಯ್ಯೋ ಬಹಳ ಇಕ್ಕಟ್ಟಿನಲ್ಲಿ ಇದ್ದೇನೆ ಬ್ರದರ್, ನನಗೊಂದು ಸಹಾಯ ಬೇಕು, ನನಗೊಂದು ಬಿಡುಗಡೆ ಬೇಕು, ನನಗೊಂದು ಸಹಾಯದ ಕರ, ನನ್ನನ್ನು ಬಲಪಡಿಸುವವರು ಬೇಕು ಅಂತ ನೀವೆಂದಾದರೂ ಯೋಚಿಸ್ತಿರುವುದಾದರೆ, ದುಃಖಿಸುತ್ತಿರುವುದಾದರೆ, ವಚನ ಹೀಗೆ ಹೇಳ್ತಾ ಇದೆ, ಇಸ್ರಾಯೇಲೇ ಯೆಹೋವನಿಗಾಗಿ ನೀನು ಮುಂಗಾದಿರೋ, ಆತನು ಕೃಪಾ ಸಂಪನ್ನನು ಅನ್ನುವುದನ್ನು ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ನಾನು ನೀವು ನಂಬಿರುವಂಥ ದೇವರಿಗಾಗಿ ನಾವು ಯಾವಾಗಲೂ ಮುಂಗಾದಿರಬೇಕು. ಆತನು ಬಂದು ನನಗಾಗಿ ಒಂದು ಕಾರ್ಯವನ್ನು ಮಾಡಲಿ ಅನ್ನುವ ನಿರೀಕ್ಷೆಯಲ್ಲಿ ಇರಬೇಕು. ಯಾಕೆಂದರೆ ಆತನು ಕೃಪಾ ಸಂಪನ್ನನು. ಯೇಸುವಿನಲ್ಲಿ, ಯೆಹೋವನಾದ ಕರ್ತನಲ್ಲಿ ಪೂರ್ಣ ಕೃಪೆ ಉಂಟು, ಪೂರ್ಣ ವಿಮೋಚನೆಯೂ ಉಂಟು ಅನ್ನುವುದನ್ನು ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಇವತ್ತು ನೀವು ಅನುಭವಿಸ್ತಿರುವಂಥ ಯಾವುದೇ ಕಷ್ಟ, ರೋಗ, ಬಾಧೆಗಳಲ್ಲಿ ನೀವು ಹೊರಬರಬೇಕು ಅನ್ನುವ ಒಂದು ನಿರೀಕ್ಷೆ ಇರುವುದಾದರೆ, ಆ ನಿರೀಕ್ಷೆ ಇವತ್ತು ಯೇಸುವಿನ ಮೇಲೆ ಇಡುವಂಥವರಾದರೆ, ಆತನಲ್ಲಿ ಕೃಪೆಯುಂಟು ಮತ್ತು ಪೂರ್ಣ ವಿಮೋಚನೆ, ಪರಿಪೂರ್ಣವಾದ ಬಿಡುಗಡೆ ಅವರಲ್ಲಿ ಉಂಟು. ಪ್ರಿಯ ದೇವಜನರೇ, ನಾವು ಯೋಚಿಸುವುದಾದರೆ, ನಾವು ಪ್ಲ್ಯಾನ್ ಮಾಡುವುದಾದರೆ ಯಾವುದೋ ಒಂದು ಟೆಂಪ್ರವರಿ ಸೊಲ್ಯೂಷನ್ನ ನಾವು ಹುಡುಕಬಹುದು. ಆದರೆ ಯೆಹೋವನನ್ನು ನಿರೀಕ್ಷಿಸುವುದಾದರೆ, ಯೆಹೋವನನ್ನು ಆತುಕೊಂಡು ಮುಂಗಾದಿರುವುದಾದರೆ, ದೇವರು ಆತನ ಕೃಪಾ ಸಂಪನ್ನನು ನಮ್ಮ ಜೀವಿತದಲ್ಲಿ ಬಂದು ಪೂರ್ಣ ವಿಮೋಚನೆಯನ್ನು, ಇವತ್ತು ಯಾವುದೇ ತರಹದ ಒಂದು ಸಂಕಟಗಳಲ್ಲಿ, ಇಕ್ಕಟ್ಟುಗಳಲ್ಲಿ ನೀವು ಸಿಲುಕಿರುವುದಾದರೂ ಅದರಿಂದ ಪೂರ್ಣವಾಗಿ ಬಿಡಿಸುವುದಕ್ಕೆ ಆತನಲ್ಲಿ ಶಕ್ತಿಯುಂಟು, ಆತನಲ್ಲಿ ಕೃಪೆಯುಂಟು. ಪ್ರಿಯ ದೇವಜನರೇ, ಹಾಗಾಗಿ ಎಂದಿಗೂ ನೀವೇ ನಿಮ್ಮ ಯೋಚನೆಗಳಲ್ಲಿ ಇದನ್ನು ಮಾಡಿದ್ರೆ ಸರಿ ಹೋಗುತ್ತೆ, ಅದನ್ನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವ ಬದಲು ಯೆಹೋವನನ್ನು ನೀವು ಮುಂಗಾದಿರುವಂಥರಾಗ್ರಿ, ದೇವರ ಮೇಲೆ ನಿರೀಕ್ಷೆ ಇಡ್ರಿ, ನಿಮ್ಮನ್ನು ಪೂರ್ಣ ವಿಮೋಚನೆ ಮಾಡಿ, ಪೂರ್ಣ ಬಿಡುಗಡೆ ಮಾಡಿ, ಪರಿಪೂರ್ಣವಾದ ಕೃಪೆಯಿಂದ ತುಂಬಿಸುವಂಥವರಾಗ್ತಾರೆ. ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ಮಕ್ಕಳನ್ನು ನೀನು ಹೀಗೆ ಬಲಪಡಿಸಿದಕ್ಕಾಗಿ ವಂದನೆ. ಯೆಹೋವನೇ ಅಪ್ಪ, ನಾವು ನಿನಗಾಗಿ ಮುಂಗಾದಿರುತ್ತೇವೆ, ನಿನಗಾಗಿ ಕಾಯ್ದುಕೊಳ್ತೇವೆ ಕರ್ತನೆ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರ ಜೀವಿತದಲ್ಲಿ ಅವರು ಅನುಭವಿಸ್ತಿರುವಂಥ ಯಾವುದೇ ಇಕ್ಕಟ್ಟು ಅಪ್ಪ, ಯಾವುದೇ ಸಂಕಟದಿಂದ ಅವ್ರನ್ನ ನೀನು ಬಿಡಿಸಬೇಕಾಗಿ ಪ್ರಾರ್ಥಿಸ್ತೇವೆ ಅಪ್ಪ. ನೀನು ಕೃಪಾ ಸಂಪನ್ನನು, ನಿನ್ನಲ್ಲಿ ಪೂರ್ಣ ವಿಮೋಚನೆ ಉಂಟು. ಆ ಪೂರ್ಣ ವಿಮೋಚನೆಯ ಶಕ್ತಿಯಿಂದ ಅವರು ಅನುಭವಿಸ್ತಿರುವಂಥ ಎಲ್ಲ ಬಾಧೆಗಳಿಂದ ಅವ್ರನ್ನ ಬಿಡಿಸು. ಈ ದಿನ ಅವರಿಗೊಂದು ಬಿಡುಗಡೆ ಉಂಟಾಗಲಿ. ನಿನ್ನ ಆಶೀರ್ವಾದ ಮಾಡಿರಿ, ನಿನ್ನ ಕೃಪೆ ಅವರ ಮೇಲೆ ಸುರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725 814, 9008725 815. God bless you.